ನೀರು ಹಾಕಿದರೆ ಉಷ್ಣತೆ ಕಡಿಮೆ ಆಗಿ ಬೆಂಕಿ ಆರುತ್ತೆ. ಉಷ್ಣತೆ ಕಡಿಮೆ ಆಯ್ತಂದ್ರೆ ಉಳಿದಿದ್ದು ಒಂದು ಉರಿಯುವಂಥ ವಸ್ತು, ಇನ್ನೊಂದು ಆಕ್ಸಿಜನ್. ಎರಡರಿಂದ ಬೆಂಕಿ ಆಗಲ್ಲ. ಇನ್ನೊಂದು ವಸ್ತು ಯಾವುದು ಉಷ್ಣತೆ ನಾವು ಕಡಿಮೆ ಮಾಡ್ತೀವಿ ನೀರು ಹಾಕಿ, ಅದನ್ನು ಕೂಲಿಂಗ್ ಮೆಥಡ್ ಅಥವಾ ತಣಿಸುವಿಕೆ ವಿಧಾನ ಅಂತ ಕರಿತೀವಿ. ಇನ್ನೊಂದು ಸಪ್ರೇಟ್ ಮಾಡೋದು. ಸಪ್ರೇಟ್ ಯಾವ ರೀತಿ ಮಾಡ್ತೀರಾ? ಎಕ್ಸಾಂಪಲ್, ವೈರಿಗೆ ಬೆಂಕಿ ಆಗಿದೆ, ಈ ಕಡೆಯಿಂದ ಬೆಂಕಿ ಉರಿತಾ ಇದೆ ಅಂದರೆ ಆ ಕಡೆ ಹೋಗಿ ಕಟಿಂಗ್ ಪ್ಲೇಟ್ ತಗೊಂಡು ವೈರ್ ಕಟ್ ಮಾಡಿಬಿಟ್ರೆ ಇದಿಷ್ಟೇ ಉರಿದು ಅದು ಸೇವ್ ಆಗುತ್ತೆ. ಅದನ್ನು ಸಪ್ರೇಟ್ ಮಾಡೋದು. ಇನ್ನೂ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಅಲ್ಲೇ ಈಗ ಹೊಲ ಇದೆ, ಹೊಲದ ಬೆಂಕಿ ಈ ಕಡೆ ಬರ್ತಾ ಇದೆ ಕಾಲೇಜ್ ಕಡೆ, ಈ ಮಧ್ಯದಲ್ಲಿ ಅಥವಾ ಈಗ ರೋಡ್ ಇದೆ, ಹಂಗಾಗಿ ಅಲ್ಲಿಗೆ ಬಂದು ಅಲ್ಲಿಗೆ ಸ್ಟಾಪ್ ಆಗುತ್ತೆ, ಈ ಕಡೆ ಬರಲ್ಲ. ಯಾಕಂದರೆ ಇಲ್ಲಿ ಉರಿಯುವಂಥ ವಸ್ತು ಇಲ್ಲ, ಸಪ್ರೇಟ್ ಆಗಿದೆ, ಬರೀ ನೆಲ ಇದೆ, ಅದಷ್ಟೇ ಉರಿದು ಸ್ಟಾಪ್ ಆಗುತ್ತೆ ಬೆಂಕಿ. ಅದೇ ಇನ್ನೊಂದು ಲೈಬ್ರರಿ ಎಕ್ಸಾಂಪಲ್. ಲೈಬ್ರರಿಯಲ್ಲಿ ಒಂದು ಮೂಲೆಯಲ್ಲಿ ಬೆಂಕಿ ಆಗಿತ್ತು ಅಂದರೆ ಇನ್ನೊಂದು ಕಡೆಯಿಂದ ನೀವು ಬುಕ್ಸ್ಗಳೆಲ್ಲ ಸರಿಸ್ಬಿಟ್ರೆ ಅಲ್ಲಿ ಟೇಲ್ಸ್ ಬರ್ತದೆ ಅಥವಾ ನೆಲ ಬರುತ್ತೆ, ನೆಲದ ಮುಖಾಂತರ ಬೆಂಕಿ ಹೋಗೋದಿಲ್ಲ, ಅಲ್ಲಿಗೆ ಬೆಂಕಿ ಸ್ಟಾಪ್ ಆಗುತ್ತೆ. ಅದನ್ನು ನಾವು ಸಪ್ರೇಟ್ ಮಾಡೋದು, ಬೇರ್ಪಡಿಸುವಿಕೆ. ಅಂದರೆ ಉರಿಯುವಂಥ ವಸ್ತು ಇದ್ರೆ ಮಾತ್ರ ಬೆಂಕಿ ಆಗುತ್ತೆ. ಆ ಉರಿಯುವಂಥ ವಸ್ತುನ ನಾವು ಸರಿಸ್ಬಿಟ್ರೆ ಬೆಂಕಿ ಹತ್ತೋದಿಲ್ಲ. ಅವು ಮೂರು ಮೆಥಡ್. ಒಂದು ಸಪ್ರೇಷನ್, ಒಂದು ಬ್ಲ್ಯಾಂಕೆಟ್ ಹಿಂಗೆ ಸುತ್ತೋದು ಅಥವಾ ಮುಚ್ಚುವಿಕೆ ವಿಧಾನ, ಆಕ್ಸಿಜನ್ ಕಟ್ ಆಗೋದು. ಸಪ್ರೇಷನ್ ಅಂದರೆ ಉರಿಯುವಂಥ ವಸ್ತುನೇ ಸಪ್ರೇಟ್ ಮಾಡೋದು. ಇನ್ನೊಂದು ಕೂಲಿಂಗ್, ನೀರು ಹಾಕಿದ್ರೆ ಉಷ್ಣತೆ ಕಡಿಮೆ ಆಗಿ ಬೆಂಕಿ ಆಗುತ್ತೆ. ಇವು ಮೂರು ಮೆಥಡ್ಸ್. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಇನ್ನು ಬೆಂಕಿಯಲ್ಲಿ 4 ಕ್ಲಾಸ್ ಬರ್ತವೆ. ಎ ಕ್ಲಾಸ್, ಫೈರ್, ಬಿ ಕ್ಲಾಸ್, ಸಿ ಮತ್ತು ಡಿ ಅಂತ. ಎ ಕ್ಲಾಸ್ ಅಂದರೆ ಶಾರ್ಟ್ ಆಗಿ ಹೇಳ್ತೀನಿ. ಎ ಕ್ಲಾಸ್ ಅಂದರೆ ಉರಿದು ಬೂದಿ ಆಗುವಂಥ ವಸ್ತುಗಳು. ಎಕ್ಸಾಂಪಲ್ ಹೇಳಿದ್ರೆ ಕಟ್ಟಿಗೆ ಬರುತ್ತೆ, ಪೇಪರು, ಈ ಹುಲ್ಲು, ಮಣವೆ ಎಲ್ಲ ಬರುತ್ತೆ. ಇದನ್ನು ಎ ಕ್ಲಾಸ್ ಫೈರ್ ಅಂತ ಕರಿತೀವಿ. ಇದನ್ನು ಆರಿಸಲಿಕ್ಕೆ ನೀರನ್ನು ಉಪಯೋಗಿಸ್ತೀವಿ. ಅದೇ ರೀತಿ ಬಿ ಕ್ಲಾಸ್ ಫೈರ್. ಬಿ ಕ್ಲಾಸ್ ಫೈರ್ ಅಂದರೆ ಆಯಿಲ್ ಫೈರ್ ಅಥವಾ ಲಿಕ್ವಿಡ್ ಫೈರ್. ಎಕ್ಸಾಂಪಲ್ ಪೆಟ್ರೋಲ್, ಡೀಸೆಲ್, ಕೆರೋಸಿನ್, ಆಯಿಲ್ ಇವೆಲ್ಲ ಬರ್ತವೆ. ಇದನ್ನು ಆರಿಸಲಿಕ್ಕೆ ನೀರು ಹಾಕ್ಬಾರ್ದು. ಮತ್ತೇನು ಹಾಕ್ತೀರಾ? ನೀರು ಹಾಕಿದ್ರೆ ಬೆಂಕಿ ಆರೋಲ್ಲ. ಪೆಟ್ರೋಲಿಗೆ ಕಾರ್ಬನ್ ಡೈಆಕ್ಸೈಡ್ ಅಲ್ಲ, ಫೋಮ್ ಬರುತ್ತೆ. ಫೋಮ್ ಅಂದರೆ ಸೋಪಿನ ನೊರೆ, ಬಟ್ಟೆ ಒಗೆಯುವಾಗ ಬರ್ತಲ್ಲ ನೊರೆ, ಆ ನೊರೆಯನ್ನು ಯೂಸ್ ಮಾಡಿ ಪೆಟ್ರೋಲ್, ಡೀಸೆಲ್ ಫೈರನ್ನು ಆರಿಸ್ಬೇಕು. ಈಗ ಎಲ್ಲರ ಮನೆಯಲ್ಲೂ ನೊರೆ ಇರಲ್ಲ. ಅವು ಅಕಸ್ಮಾತ್ ನೀವು ಅಡುಗೆ ಮಾಡುವಾಗ ಎಣ್ಣೆಯನ್ನು ಬೆಂಕಿ ಎತ್ಕೊಂಡ್ರೆ ನೀವೇನು ಮಾಡ್ಬೋದು, ಒಂದು ಬಕೆಟಲ್ಲಿ ಸೋಪಿನ ಪೌಡರ್ ಹಾಕಿ ನೀರು ಹಾಕಿ ಕೈ ಹಿಂಗೆ ನೊರೆ ಬರುತ್ತೆ. ಆ ನೊರೆ ತಗೊಂಡಾಗಿರುತ್ತೆ ಬೆಂಕಿ ಆರುತ್ತೆ. ಬಟ್ ಆ ಎಣ್ಣೆ ಮತ್ತೆ ಉಪಯೋಗಿಸಿ ಬರಲ್ಲ, ಹೌದಲ್ವಾ? ಮುಂದೆ ಆಗೋಣ ಅಂತ ತರ್ಬೋದು. ಬಟ್ ಸೋಪಿನ ಮಿಕ್ಸ್ ಆಗಿರುತ್ತೆ, ಎಣ್ಣೆ ಮಿಕ್ಸ್ ಹಾಕು, ಅದು ಸೋಪಿನ ನೊರೆ. ಅದು ಎಕ್ಸ್ಟಿಂಗ್ವಿಷರಲ್ಲಿ ಫಿಲ್ ಮಾಡಿರ್ತಾರೆ. ಆಲ್ಮೋಸ್ಟ್ ಸ್ಕೂಲು, ಕಾಲೇಜಲ್ಲಿ, ಆಸ್ಪತ್ರೆಯಲ್ಲಿ ಎಲ್ಲ ಕಡೆ ಇರ್ತದೆ ಎಕ್ಸ್ಟಿಂಗ್ವಿಷರ್ ನೋಡಿದ್ರೆ ನೀವು? ಫೈರ್ ಎಕ್ಸ್ಟಿಂಗ್ವಿಷರ್ ಎಲ್ಲಿದೆ ನಿಮ್ಮ ಕಾಲೇಜಲ್ಲಿ? ಎಲ್ಲಿದೆ? ಇದೆ ಸರ್. ಮಾಸ್ಟರ್ ಹೇಳೋದಲ್ಲ, ನೀವು ನೋಡಿರಾ? ಮಾಸ್ಟರ್ ನೋಡಿರ್ತಾರೆ. ಫೈರ್ ಎಕ್ಸ್ಟಿಂಗ್ವಿಷರ್ ಹೆಂಗಿರುತ್ತೆ? ಹಾಂ,